ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಭಾಸ್ಕರಾಯ ವಿದ್ಮಹೆ ಮಹಾದಿತಿಕರಾಯ ಧೀಮಹಿ ತನ್ನೋ ಸೂರ್ಯ ಭಗವಾನ್ ಪ್ರಚೋದಯಾತ್. ಈ ದಿನ ಭಾನುವಾರ 21ನೇ ತಾರೀಕು ಏಕಾದಶಿ. ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ದಿನ. ನಮ್ಮೆಲ್ಲರಿಗೂ ಸಹ ಒಂದು ಸುಯೋಗ, ಸುವರ್ಣ ಅವಕಾಶಗಳು. ಶ್ರೀರಾಮಚಂದ್ರ ಮೂರ್ತಿಯ ಪ್ರತಿಷ್ಠಾಪನೆ ನಾಳೆ ದಿನ ಆಗುತ್ತೆ. ನಾಳೆಯ ದಿನ ಮುಹೂರ್ತ ತುಂಬ ಚೆನ್ನಾಗಿದೆ. ಈ ದಿನ ಭಗವಂತನಿಗೆ ಪ್ರತಿಷ್ಠಾಪನಾ ಕೈಂಕರ್ಯಗಳು ತುಂಬ ಹೆಚ್ಚಿನದಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಸಹ ತಪ್ಪದೆ ನಾಳೆಯ ದಿನ ಎಲ್ಲರೂ ಸಹ ನಿಮ್ಮ ಮನೆ ಹತ್ತಿರ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲೇ ಒಂದು ನಮಸ್ಕಾರವನ್ನು ಮಾಡೋಣ. ನಮ್ಮ ಮನೆಗಳಲ್ಲೇ ಒಂದು ದೀಪವನ್ನು ಹಚ್ಚಿ ರಾಮನ ಸ್ಮರಣೆಯನ್ನು ಮಾಡ್ತಾ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥನಾಥಾಯ ಸೀತಾಯತ್ಪತಿಯೇ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ರಾಮಚಂದ್ರನ ಅನುಗ್ರಹ ನಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇವೆಲ್ಲವೂ ಸಹ ನಮ್ಮ ತಲೆಮಾರಿನಲ್ಲಿ, ನಮ್ಮ ಬದುಕುವ ನಮ್ಮ ಜೀವನದಲ್ಲಿ ಇಂತಹ ಅವಕಾಶಗಳು ಸಿಕ್ಕಿದೆ. ಎಷ್ಟೋ 500-600 ವರ್ಷಗಳಿಂದ ನಮ್ಮ ತಾತ ಮುತ್ತಾತರ ಬಲಿದಾನ, ನಮ್ಮ ತಾತ ಮುತ್ತಾತರ ತ್ಯಾಗಕ್ಕೆ ಈ ದಿನ ನಮಗೆ ನ್ಯಾಯ ಸಿಕ್ಕಿರುವಂಥದ್ದು. ಈ ದಿನ ನಮಗೆ ರಾಮರ ಅನುಗ್ರಹವಾಗಿ ರಾಮರ ಜನ್ಮಸ್ಥಳದಲ್ಲಿ ಅವರ ಮಂದಿರವಾಗ್ತಾ ಇದೆ. ಇದು ನಮ್ಮ ಸುವರ್ಣ ಅವಕಾಶ. ನಮಗೆ ಇದೊಂದು ಉತ್ತಮವಾದಂತಹ ನಮ್ಮ ಸುಯೋಗ. ನಾವೆಲ್ಲರೂ ಸಹ ಎಲ್ಲ ಆದಮೇಲೆ ಒಂದ್ಸಲಿ ಭೇಟಿ ಕೊಟ್ಟು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮನೆಗಳಲ್ಲೇ ದೀಪ ಹಚ್ಚಿ ಆ ಎಲ್ಲ ಕೈಂಕರ್ಯಗಳನ್ನು ತಾವುಗಳು ನೋಡಿ ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತಾ, ಇದನ್ನು ನೋಡಿ ಭಾನುವಾರ ಮೇಷರಾಶಿಯವರು ತುಂಬ ಸಂತಸವನ್ನು ಪಡ್ತೀರಿ, ಸಂಭ್ರಮವನ್ನು ಪಡ್ತೀರಿ. ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲ ಕಳಿತೀರಿ. ಹಣಕಾಸಿನ ಅನುಕೂಲವೂ ಆಗುತ್ತೆ, ಹಣಕಾಸಿನ ವೆಚ್ಚವೂ ಆಗುತ್ತೆ. ಬಹಳ ಸಂತಸ, ಸಂಭ್ರಮ, ಖುಷಿಯಿಂದ ನಿಮ್ಮ ಕುಟುಂಬ ಜೊತೆಯಲ್ಲಿ ಇರ್ತೀರಿ. ಜೊತೆಯಲ್ಲಿ ನಿಮ್ಮ ಗ್ರಾಮಗಳಿಗೆ ಹೋಗುವಂಥ ಪ್ರಯತ್ನವನ್ನು ಮಾಡುವಂತಹ ದಿನ ನಿಮ್ಮದಾಗಿರುತ್ತೆ. ವೃಷಭ ರಾಶಿಯವರಿಗೆ ರುಚಿಕರವಾದಂತಹ ಭೋಜನ ಸವಿಯುವಂತಹ ದಿನ. ಸ್ನೇಹಿತರಿಂದ ಸಹಕಾರ, ಸಹಯೋಗ, ಸ್ನೇಹಿತರೊಂದಿಗೆ ಕೂಡಿ ಎಲ್ಲಾದರೂ ಹೊರಗಡೆ ಓಡಾಡುವಂಥದ್ದು, ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು, ಕುಟುಂಬಕ್ಕೆ ಆದ್ಯತೆ ಕೊಡುವಂಥದ್ದು, ಮತ್ತು ಇಲ್ಲಿ ಗೌರವ ಪ್ರಾಪ್ತಿ ಆಗುತ್ತೆ. ದೊಡ್ಡವ್ರನ್ನ ಕಂಡ್ರೆ ರೆಸ್ಪೆಕ್ಟ್ ಕೊಡುವಂಥದ್ದು, ಇದೆಲ್ಲವೂ ಸಹ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಅನುಕೂಲವಾಗುತ್ತೆ. ಮಿಥುನ ರಾಶಿಯವರಿಗೆ ಹೊರಗಡೆ ಪ್ರಯಾಣದ ಸುಯೋಗ, ದೇವರ ದರ್ಶನಾದಿಗಳು ಮತ್ತು ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿ, ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು, ರುಚಿಕರವಾದಂತಹ ಭೋಜನ ಸವಿಯುವಂಥದ್ದು, ಮತ್ತು ಅತ್ಯಂತ ಬಂಧುಗಳೊಂದಿಗೆ ಒಡನಾಟವನ್ನು ಇಟ್ಕೊಂಡು ಬಂಧುಗಳೊಂದಿಗೆ ಕಾಲ ಕಳೆಯುವಂಥದ್ದು. ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಸಹ ಒಟ್ಟುಗೂಡಿ ಇದನ್ನು ಕಾಲ ಕಳೆಯುವಂಥ ದಿನ ನಿಮ್ಮದಾಗಿರುತ್ತೆ. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಮನಸ್ಸಿನ ಸ್ಥಿತಿ ತಿಳಿಯಾಗಿರುತ್ತೆ. ಮನಸ್ಸಿನಲ್ಲಿ ಒಂದು ಉತ್ಸಾಹ, ಉಲ್ಲಾಸ, ಏನೋ ಒಂದು ಖುಷಿಯಾದಂತಹ ವಾತಾವರಣ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇರುತ್ತೆ. ಎಷ್ಟೋ ಘರ್ಷಣೆ ಮಾಡಿಕೊಂಡಂತಹ ಶತ್ರುಗಳು ಸಹ ಮಿತ್ರರಾಗ್ತಾರೆ. ಎಷ್ಟೋ ಜನಗಳು ದುಡುಕಿ ಮಾತನಾಡಿದಂತಹ ಮಾತುಗಳಿಗೆ ಪಶ್ಚಾತ್ತಾಪಟ್ಟು ನಿಮ್ಮ ಜೊತೆ ಸ್ನೇಹವನ್ನು ಮತ್ತೆ ಬೆಸೀತಾರೆ. ಜೊತೆಯಲ್ಲಿ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಈ ಭೋಜನಾದಿಗಳನ್ನು ಮತ್ತು ಸ್ವಲ್ಪ ನಿಮಗೆ ನಿಮ್ಮ ಜೊತೆಯಲ್ಲಿ ತಿಳುವಳಿಕೆ ಮಾತುಗಳನ್ನು, ಜೊತೆಯಲ್ಲಿ ಒಂದು ಪ್ರೀತಿ ವಾತ್ಸಲ್ಯದ ನುಡಿಗಳನ್ನು ಆಡುವಂತಹ ದಿನಗಳಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾಗಿರುವಂಥದ್ದು, ಸ್ನೇಹಿತರಿಂದ ಸಹಕಾರ, ಅಧಿಕಾರಿಗಳಲ್ಲಿ ಪ್ರಶಂಸೆ ಮಾತುಗಳು, ಹೊರಗಡೆ ಪ್ರಯಾಣದ ಸುಯೋಗ, ಮತ್ತು ಮನಸ್ಸು ಭಾಳ ತಿಳಿಯಾಗಿರುತ್ತೆ, ಸಂಭ್ರಮದಲ್ಲಿರುತ್ತೆ, ತುಂಬ ಖುಷಿಯಿಂದ ಕಾಲ ಕಳೆಯುವಂಥ ದಿನ ಸಿಂಹರಾಶಿಯವರಿಗೂ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆ ಆಗ್ತದೆ. ಮನೆಯಲ್ಲಿ ಅತಿಥಿಗಳ ಆಗಮನವಾಗುತ್ತೆ. ಮದುವೆ ಮುಂಜಿಗಳು, ಗಣ್ಣು ನೋಡೋದು, ಹೆಣ್ಣು ನೋಡುವಂತಹ ಒಳ್ಳೆಯ ದಿನಗಳು ಇದು ಭಾನುವಾರ. ಮತ್ತು ಹಬ್ಬ ಹರಿದಿನಗಳು, ಜೊತೆಯಲ್ಲಿ ನಿಮಗೆ ಮನೆಯಲ್ಲಿ ಯಾವುದಾದ್ರೂ ಒಂದು ಸಿಹಿಯಾದಂಥ ಭೋಜನ, ಫಂಕ್ಷನ್, ಸಣ್ಣ ಪುಟ್ಟ ಫಂಕ್ಷನ್ ಮಾಡುವಂಥದ್ದು, ಇದೆಲ್ಲದಕ್ಕೂ ಸಹ ಒಳ್ಳೆಯ ಯೋಗಗಳು ಕೂಡಿ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ. ಮತ್ತು ದೇವತಾ ಆರಾಧನೆಗಳಿಗೆ ಮನಸ್ಸನ್ನು ಮಾಡುವಂಥದ್ದು ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರು. ತುಲಾ ರಾಶಿಯವರಿಗೆ ಹಣಕಾಸಿನ ದುಂದು ವೆಚ್ಚ ಆಗುತ್ತೆ. ಆದರೂ ಸಹ ಚಿಂತೆ ಇಲ್ಲ, ಸಂತಸ ಸಂಭ್ರಮದಲ್ಲಿ ಕಾಲ ಕಳಿತೀರಿ. ಕುಟುಂಬಕ್ಕೋಸ್ಕರವಾಗಿ ಹಣಕಾಸಿನ ವೆಚ್ಚಗಳಾಗುತ್ತೆ. ಹೋಟೆಲ್ಗಳಿಗೆ ಹೋಗ್ತೀರಿ, ಎಲ್ಲ ಒಳ್ಳೆಯ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಿ, ಊರುಗಳಿಗೆ ಹೋಗ್ತೀರಿ, ಅನ್ನೋ ಭೇಟಿಯನ್ನು ಮಾಡ್ತೀರಿ. ತುಂಬ ಸಂತಸ ಸಂಭ್ರಮದಲ್ಲಿ ಕಾಲ ಕಳಿತೀರಿ. ಅನುಕೂಲವಾಗುತ್ತೆ ಮತ್ತು ನಿಮಗೆ ಒಳ್ಳೆಯ ಪ್ರಶಂಸೆ ಸಿಗುತ್ತೆ. ನಿಮ್ಮನ್ನು ಕಂಡಾಗ ಹೊಗಳಿಕೆ ಮಾತನಾಡುವಂಥವ್ರು, ಅಪರೂಪದ ವ್ಯಕ್ತಿಗಳು ನಿಮಗೆ ಭೇಟಿಯನ್ನು ಮಾಡುವಂತಹ ದಿನಗಳು ನಿಮ್ಮದಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮನೆಯಲ್ಲಿ ಹೇರಳವಾದಂತಹ ಶುಭ ಕಾರ್ಯಗಳ ಚಿಂತನೆಯನ್ನು ಮಾಡ್ತೀರಿ. ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಕುಟುಂಬ ಜೊತೆಯಲ್ಲಿ ಕಾಲ ಕಳೆತೀರಿ. ರುಚಿಕರವಾದಂಥ ಭೋಜನ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ನಿಮ್ಮ ಬಂಧುಗಳು, ಸ್ನೇಹಿತರು ಭೇಟಿಯನ್ನು ಮಾಡಿ ಸಂಭ್ರಮವನ್ನು, ಸಂತಸವನ್ನು ಹಂಚಿಕೊಳ್ಳೋದಕ್ಕೆ ಮನಸ್ಸನ್ನು ಮಾಡ್ತೀರಿ. ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರು.
ಧನುಸ್ಸು ರಾಶಿಯವರಿಗೂ ಅನುಕೂಲವಾಗುವಂಥದ್ದು. ಧನುಸ್ಸು ರಾಶಿ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯ ಇದೆ, ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಚೆನ್ನಾಗಿದೆ, ಬುದ್ಧಿ ಚಾತುರ್ಯತೆಯಿಂದ ನೀವು ಮಾಡುವಂಥ ಕೆಲಸಗಳು ಪ್ರಗತಿಗೆ ಕಾಣುತ್ತೆ. ಜೊತೆಯಲ್ಲಿ ನಿಮ್ಮನ್ನು ಕಂಡಾಗ ಪ್ರಶಂಸೆ ಮಾತುಗಳನ್ನು ಆಡುವಂಥವರು ಸಿಗ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಮಕರ ರಾಶಿಯವರಿಗೆ, ಮಕರ ರಾಶಿಯವರು ತಂದೆಯಿಂದ ಒಳ್ಳೆ ಪ್ರೀತಿ ವಾತ್ಸಲ್ಯ, ತಂದೆಯಿಂದ ತಿಳುವಳಿಕೆ ಮಾತುಗಳು, ಪಿತ್ರಾರ್ಜಿತ ಸೊತ್ತುಗಳು ಸಿಗುವಂಥದ್ದು, ವ್ಯವಹಾರದಲ್ಲಿ ಭೂಮಿ ವಿಚಾರ ಅಥವಾ ಮನೆ ವಿಚಾರಗಳನ್ನು ವಿಶ್ಲೇಷಣೆ, ಅದರಿಂದ ಸಂತಸ ಸಂಭ್ರಮ, ತಂದೆಯ ಜೊತೆ ಕಾಲ ಕಳೆಯುವಂಥದ್ದು, ತಂದೆಯಿಂದ ಉಡುಗೊರೆ ಸಿಗುವಂಥದ್ದು ಎಲ್ಲ ಉತ್ತಮವಾದಂಥ ದಿನವಾಗಿರುತ್ತೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರೆಗೂ ಸಹ ಕೋಪವೆಲ್ಲವೂ ಶಮನವಾಗುವಂಥದ್ದು, ದೇವತಾ ಆರಾಧನೆಗಳಿಗೆ ಮನಸ್ಸನ್ನು ಮಾಡುವಂಥದ್ದು, ನಿಮ್ಮನ್ನು ಹಿರಿಕರಾದರೂ ಭೇಟಿ ಮಾಡುವಂಥದ್ದು, ಅಪರೂಪದ ವ್ಯಕ್ತಿಗಳು ನಿಮ್ಮನ್ನು ಬರುವಂಥದ್ದು, ನಿಮ್ಮನ್ನು ಸಲಹೆ ಸಹಕಾರವನ್ನು ನಿಮ್ಮನ್ನು ಕೇಳುವಂಥದ್ದು, ಅದರಿಂದ ನಿಮಗೆ ಸಂತಸ ಸಂಭ್ರಮ ಎಲ್ಲವೂ ಮನೆ ಮಾಡುತ್ತೆ. ತುಂಬ ಹಳೆಯ ಕಹಿ ಘಟನೆಗಳನ್ನು ಮರೆಯುವಂತಹ ಒಂದು ಶುಭ ಸುದ್ದಿಗಳಂತೂ ನಿಮಗೆ ಈ ದಿನ ಬರುತ್ತೆ. ಅನಂತರದಲ್ಲಿ ಮೀನರಾಶಿಯವರಿಗೆ ನಿಮ್ಮ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತೀರಿ, ಜಾಸ್ತಿ ಹೊರಗಡೆ ಸುತ್ತಾಟವನ್ನು ಮಾಡ್ತೀರಿ, ಅಲೆದಾಟವನ್ನು ಮಾಡ್ತೀರಿ, ಅದರಲ್ಲೂ ಸಂತಸ ಸಂಭ್ರಮವನ್ನು ಪಡ್ತೀರಿ. ನಿಮ್ಮನ್ನು ಭೇಟಿ ಮಾಡುವಂಥ ವ್ಯಕ್ತಿಗಳು ಹಂಗೆ ಇರ್ತಾರೆ. ಜೊತೆಯಲ್ಲಿ ರುಚಿಕರವಾದಂಥ ಭೋಜನ ಸವಿತೀರಿ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ, ದೇವಸ್ಥಾನಗಳು ಮಂದಿರಗಳು ಮಠಗಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರುವಂತಹ ದಿನವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಈ ದಿನ ಭಾನುವಾರ ವಿಶೇಷವಾದಂತಹ ದಿನ. ಈ ದಿನ ನಾವೆಲ್ಲರೂ ಸಹ ಈ ದಿನ ಬಿಟ್ಟರೆ ನಾಳೆಯ ದಿನವೇ ನಮಗೆ ರಾಮರ ಪ್ರತಿಷ್ಠಾಪನೆ. ನಾವೆಲ್ಲರೂ ಸಹ ತಪ್ಪದೆ ಶ್ರೀರಾಮರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇವೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.